ನೀವೆಲ್ಲರೂ ವಿಶೇಷ ಅಂದರೆ ಪ್ರತಿಯೊಬ್ಬ ಮನುಷ್ಯ ಕಾರ್ತಿಕ ಮಾಸದ ವಿಶೇಷ. ಕಾರ್ತಿಕ ಮಾಸದಲ್ಲಿ ದಕ್ಷಿಣದಿಂದ ಪೂರ್ವದವರೆಗೂ, ಪೂರ್ವದಿಂದ ಪಶ್ಚಿಮದವರೆಗೂ, ಪಶ್ಚಿಮದಿಂದ ಉತ್ತರದವರೆಗೂ, ಉತ್ತರದಿಂದ ಮತ್ತೆ ದಕ್ಷಿಣದವರೆಗೂ. ಪೂರ್ವ ಪಶ್ಚಿಮ ಯಾವತ್ತು ಸೇರುತ್ತಾ ಅಂದರೆ ಯಾವ ಕಾಲಕ್ಕೂ ಪೂರ್ವದಿಂದ ಪಶ್ಚಿಮ ಅಂದರೆ ಹಿಮಾಲಯದಿಂದ ಕನ್ಯಾಕುಮಾರಿವರೆಗೂ ಉತ್ತರದಿಂದ ದಕ್ಷಿಣ ಆಯಿತು. ಪೂರ್ವದಿಂದ ಪಶ್ಚಿಮ ಭಾಗದಲ್ಲಿಂದ ಹಿಡಿದಾಗ ನಾವು ಏನು ಮಾಡ್ತೀವಿ, ವಿಶೇಷವಾಗಿರ್ತಕ್ಕಂಥ ಬೆಂಗಾಲ್ ಅಂದರೆ ವೆಸ್ಟ್ ಬೆಂಗಾಲಿಂದ ಹಿಡಿದು ಅರೇಬಿಯನ್ ಸಿ ಈ ಕಡೆ ಭಾಗದವರೆಗೂ ನೋಡ್ತೀವಿ. 3 ನದಿಗಳಲ್ಲ, 3 ಸಮುದ್ರಗಳು ಸೇರೋ ಜಾಗವೇ ಭಾರತ ಖಂಡ. ಈ ಭಾರತ ಖಂಡ ತುದಿಯಾಗಿ ನಾಲಿಗೆಯಲ್ಲಿ ನಿಂತಿರ್ತಕ್ಕಂಥ ಈ ಭಾರತ ದೇಶವನ್ನು ಉನ್ನತ ಸ್ಥಾನಕ್ಕೆ ತಗೊಂಡು ಸನಾತನ ಧರ್ಮದ ಮೌಲ್ಯಗಳು, ಅಂದಿನ 12 ಜ್ಯೋತಿರ್ಲಿಂಗಗಳು, 64 ದೇವಿ ಪೀಠಗಳು, ವಿಶೇಷವಾಗಿರ್ತಕ್ಕಂಥ 6 ಅರಿಷಡ್ವರ್ಗ ಸುಬ್ರಹ್ಮಣ್ಯಗಳು, 32 ವಿಶೇಷವಾಗಿರ್ತಕ್ಕಂಥ ಮಹಾಗಣಪತಿಗಳು, ಎಲ್ಲ ದೈವ ಸಾನ್ನಿಧ್ಯಗಳು ಭಾರತ ದೇಶದಲ್ಲಿದೆ. 18 ಸಿದ್ಧಪುರುಷರು ಅಂದಿನ ಕಾಲದಿಂದ ಇಂದಿನ ಕಾಲದವರೆಗೂ ಹಿಮಾಲಯ ವಾಸವಾಗಿರ್ತಕ್ಕಂಥ 1880 ವರ್ಷಗಳ ವಿಶೇಷವಾಗಿರ್ತಕ್ಕಂಥ ಆ ರಹಸ್ಯಗಳು ಭಾರತ ದೇಶದಲ್ಲಿ ಇವತ್ತು ಉನ್ನತ ಸ್ಥಾನವನ್ನು ಎತ್ತರವಾಗಿ ಜಗ ಸಂರಕ್ಷಣೆಯನ್ನು, ಭಾರತ ರಕ್ಷಣೆಯನ್ನು ಇವತ್ತಿಗೂ ಮಾಡ್ತಾ ಇದೆ. ಇಂತಹ ಒಂದು ರಕ್ಷಣೆಯಲ್ಲಿ 12 ಜ್ಯೋತಿರ್ಲಿಂಗಗಳು ಬಹಳ ವಿಶೇಷ. ಕಾರ್ತಿಕ ಮಾಸವಾಗಿರತಕ್ಕ ಇಂದು ಆ ಶಿವತಾಂಡವ ಸ್ತೋತ್ರವನ್ನು ಸಾಕ್ಷಾತ್ ರಾವಣೇಶ್ವರನು ಭಾರತ ದೇಶದಲ್ಲೆಲ್ಲ ವಿಶೇಷವಾಗಿರ್ತಕ್ಕಂಥ ಅವನು ಶಿವನತನಾಗಿರೋದ್ರಿಂದ ನಾವು ನೀವು ಆ ಶಿವತಾಂಡವ ಸ್ತೋತ್ರವನ್ನು ನೋಡಲೇಬೇಕು. ಈ 12 ಜ್ಯೋತಿರ್ಲಿಂಗಗಳು ಶಿವತಾಂಡವ ಸ್ತೋತ್ರದಲ್ಲಿ ಯಾರು ಕೇಳೋ ಕಾರ್ತಿಕ ಮಾಸದಿಂದ ಮಾಘ ಮಾಸದವರೆಗೂ ಇರತಕ್ಕಂಥ ನಮ್ಮ ದಕ್ಷಿಣಾಯನದಿಂದ ಉತ್ತರಾಯಣ ಪುಣ್ಯ ಕಾಲಕ್ಕೆ ಹೋಗ್ತಕ್ಕಂಥ ಮಾಸವಿದೆಯೋ ಅಷ್ಟು ಪುಣ್ಯದ ಫಲ ಒಂದೇ ದಿವಸದಲ್ಲಿ ಸಿಗತ್ತೆ, ಒಂದೇ ಕ್ಷಣದಲ್ಲಿ ಸಿಗತ್ತೆ. ಯುಗ ಯುಗದಲ್ಲ ಜನ್ಮ ಜನ್ಮದ ಪಾಪ ಕರ್ಮಗಳು ತೊಳೆದು ಒಂದು ಫಲವನ್ನು ಕೊಡ್ತಾನಂತೆ, ಕಾರ್ತಿಕ ಮಾಸದ ಫಲ. ಅದೇ ಕಾರ್ತಿಕ ಕೊನೆಯ ಸೋಮವಾರ. ಈ ದಿವಸ ನಿಮಗೆ 12 ಜ್ಯೋತಿರ್ಲಿಂಗಗಳ ದರ್ಶನ ಏಕಕಾಲಕ್ಕೆ. ಆ ದರ್ಶನ ನೀವು ಮಾಡಿದ್ರೆ ಪಾವನ, ಜನ್ಮ ಪಾವನ. ವಯಸ್ಸಾಗದಿದ್ದವ್ರಿಗೆ, ವಯಸ್ಸಾಗಿರೋರಿಗೆ, ಋಣ ವಿಮುಕ್ತರ ಪಡಕ್ಕೆ, ಪಾಪ ಕರ್ಮಗಳು ಮಾಡಿರೋರಿಗೆ, ಇಲ್ದಿದ್ದವರು, ಮಕ್ಕಳು, ಮರಿಗಳು, ವೃದ್ಧರು, ಅನಾಥರು ಎಲ್ಲರ ದರ್ಶನಕ್ಕೋಸ್ಕರ ಈ 12 ಜ್ಯೋತಿರ್ಲಿಂಗ ದರ್ಶನ ನಿಮಗಾಗಿ. ನೋಡಿ ವೀಕ್ಷಕರೇ, Thank you.
ಬಹಳ ಸಂತೋಷ. ಶಿವ ಎಲ್ಲಿದೆಯೋ ಅಬ್ಬಾ ಭಗವಂತ ಇವತ್ತಾದರೂ ಕರ್ಸ್ಕೊಂಬಿಡಪ್ಪ ಅನ್ನೋ ಮನೋಭಾವನೆ ಪ್ರತಿಯೊಬ್ಬರಲ್ಲಿ ಮೂಡಿಸ್ತದೆ. ಅದಕ್ಕೆ ಹೇಳೋದು, ಯಾವತ್ತು ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಅಲ್ವಾ. ಜನ್ಮ ನರಕ ಇಲ್ಲವಂತೆ. ಅಂತೆ ಯಮಧರ್ಮರಾಜ ಕೂಡ ಭಯಭೀತನಾಗಿ ಪಕ್ಕ ನಿಂತ್ಕೊಂಡಿರ್ತಾನೆ. ಜಾಡ್ ಸ್ವದಿತಾನಲ್ಲ ಈಶ್ವರ, ಅವನ ಸಮಯ ಸರಿಯಾಗಿ ಬರ್ದಿದ್ದಾಗ ಎರ್ಕೊಂಡು ಅರ್ಜೆಂಟಾಗಿ ಕುದೋಲ್ಲೇ ಅಂತಾನೆ. ಅವನೇ ಕಾಲ ಸಂಹಾರ ಮೂರ್ತಿ. ಅಂದರೆ ಯಮನ್ನು ಕೂಡ ತಡೆದಿರ್ತಕ್ಕಂಥವನು, ಮಾರ್ಕಂಡೇಯ ಪುರಾಣವನ್ನು ಪ್ರಸಿದ್ಧಿಪಡಿಸಿರ್ತಕ್ಕಂಥವನು, ಮಾರ್ಕಂಡೇಯಗಳನ್ನು ಈ ಜನ್ಮಕ್ಕೆ ಕೊಟ್ಟಿರೋವನು ಸಾಕ್ಷಾತ್ ಪರಮೇಶ್ವರ. ಪ್ರಳಯ ರುದ್ರನಾಗಿರ್ತಕ್ಕಂಥ ಅವನು ಶನೇಶ್ವರನ ಕರ್ಮದಲ್ಲಿ ಇವತ್ತು ಆ ಶಿವರಾತ್ರಿವರೆಗೂ ನೀವುಗಳು ಕಾರ್ಯಕ್ರಮದ ಮುಖಾಂತರವಾಗಿ ಬರ್ತಕ್ಕಂಥ ವಿಚಾರಗಳನ್ನು ಇನ್ನಷ್ಟು ಕಾಯಬೇಕು, ಬರಬೇಕು.